सहस्रशीर्षा पुरुषः सहस्राक्षः सहस्रपात् स भूमिं विश्वतो ऋत्वा अत्यतिष्ठद्दशाङ्गुलम् पुरुष एवेदं सर्वं यद्भूतं यच्च भव्यम् उदामृतत्वस्येषानः यदन्येनातिरोहति एतावानस्य महिमा अतो जायाञ्च पूरुषः पादोऽस्य विश्वाभूतानि त्रिपादस्यामृतं दिवि एको देवः सर्वभूतेषु गूढः सर्वव्यापी सर्वभूतान्तरात्मा तन्माध्यक्षः सर्वभूतादिवासः साक्षी चेता केवलो निर्गुणश्च एको वशी निष्क्रियाणां बहूनाम् एकं बीजं बहुधा यः करोति तमात्मस्थं येन पश्यन्ति धीराः तेषां सुखं शाश्वतं नेतरेषाम् तच्छयोरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजं शं नो अस्तु द्विपदे शं चतुष्पदे ॐ शान्ति शान्ति शान्तिः. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ಎಲ್ಲವನ್ನು ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಯೆಂದು ತಿಳಿದಿರುವ ಪ್ರತಿಯೊಬ್ಬನೂ, ನಿನ್ನೊಡನೆ ಒಂದಾಗಿಹೆನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಈಗ ಕೆಲವು ಪ್ರಕಟಣೆಗಳಿದೆ. ಪ್ರತಿ ಭಾನುವಾರ ಬೆಳಗ್ಗೆ 7:40ರಿಂದ ಸಿಟಿ ಲಾಡ್ಜ್ನಲ್ಲಿ ಭಾರತ ಸಮಾಜ ಪೂಜೆ ಇರುತ್ತೆ. ಮುಂದಿನ ಭಾನುವಾರ ಸೋದರಿ ಯಮುನಾವತಿಯವರಿಂದ ಭಾರತ ಸಮಾಜ ಪೂಜೆ 8:40ರಿಂದ ಲೋಟಸ್ ಅಧ್ಯಯನ ತರಗತಿಯಿಂದ ವ್ಯಾಸಂಗ ತರಗತಿ ಜೆ.ಕೆ. ಸ್ಟಾರ್ ಇರುತ್ತೆ. ನಡೆಸಿಕೊಡುವುದು ಯಮುನಾವತಿ. ಬೆಳಗ್ಗೆ 9:20ಕ್ಕೆ ಉಪಹಾರ, 9:55ಕ್ಕೆ ಉಪನ್ಯಾಸ ಇಲ್ಲೇ ಲೆಕ್ಚರ್ ಹಾಲಲ್ಲಿ ಚೊಕ್ಕರೆಡ್ಡಿಯವರಿಂದ ಸಾಧಕನ ಆಹಾರ ಪದ್ಧತಿ, ಉಪನಿಷತ್ತು ಮತ್ತು ಭಗವದ್ಗೀತೆಗಳ ಆಧಾರದ ಮೇಲೆ. ಭಾರತ ಸಮಾಜ ಪೂಜೆ ಪ್ರತಿ ದಿನಾನೂ ನಡೆಯುತ್ತೆ ಸಿಟಿ ಲಾಡ್ಜ್ನಲ್ಲಿ. ಆಮೇಲೆ ಶುಕ್ರವಾರ ಭಾರತ ಸಮಾಜ ಪೂಜೆ ಆದಮೇಲೆ 10 ಗಂಟೆಗೆ ಸಾರ್ವತ್ರಿಕ ರೋಗೋಪಶಮನ ಧ್ಯಾನ ಇರುತ್ತೆ ಸುಕನ್ಯಾ ರಾಜಶೇಖರ್ ಅವರಿಂದ. 12ರಿಂದ 1 ಗಂಟೆ ವ್ಯಾಸಂಗ ತರಗತಿ ಇರುತ್ತೆ ಡಾಕ್ಟರ್ ಜ್ಯೋತಿ ನಾಗೇಶ್ ಅವರಿಂದ. ಜೀವನವಿರುವುದು ಜೀವಿಸುವುದು. ಆಮೇಲೆ ವೈವಸ್ವತ ಥಿಯೋಸಫಿಕಲ್ ಲಾಡ್ಜ್ ವಿಜಯನಗರದಲ್ಲಿ ಪ್ರತಿ ಶನಿವಾರ ಸಂಜೆ 5 ಗಂಟೆಗೆ ಕಾರ್ಯಕ್ರಮಗಳಿರುತ್ತೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಮಲ್ಲೇಶ್ವರಂ ಶಾಖೆಯಲ್ಲಿ ಪ್ರತಿ ಸೋಮವಾರ 5:15ಕ್ಕೆ ಜ್ಯೋತಿ ಪೂಜೆ ಇರುತ್ತೆ MC ಪದ್ಮಾ ಅವರಿಂದ. ಗುರುವಾರ ಸಂಜೆ 6 ಗಂಟೆಗೆ ಥಿಯೋಸಫಿಕಲ್ ಸೊಸೈಟಿಯ ಮಲ್ಲೇಶ್ವರಂನಲ್ಲಿ ಅಧ್ಯಯನ ಕಾರ್ಯಕ್ರಮ ಇರುತ್ತೆ.
ಈಗ ಇವತ್ತಿನ ಕಾರ್ಯಕ್ರಮ 3 ದಿನಗಳ ವ್ಯಾಸಂಗ ಗೋಷ್ಠಿಯ 3ನೇ ದಿನ. ಇವತ್ತು ಬೆಳಗ್ಗೆ 10 ಗಂಟೆಗೆ ಅರಿವು ನಿರ್ದೇಶಕರಿಂದ ಸೋದರಿ ಲಲಿತಾ ನಟರಾಜ್ ಅವರಿಂದ, 11 ಗಂಟೆಗೆ ಆಲೋಚಕ ಮತ್ತು ಆಲೋಚನೆ ಸೋದರಿ ಸಾವಿತ್ರಮ್ಮ ಅವರಿಂದ, 11:15 ಸರಳತೆ ಸೋದರಿ ಲೀಲಾವತಿ SN ಅವರಿಂದ, 12 ಗಂಟೆಗೆ ಪಾನೀಯ ವಿರಾಮ ಇರುತ್ತೆ, 12:15 ಸಮಾರೋಪ ಗೋಷ್ಠಿಯ ಕುರಿತು ಸದಸ್ಯರ ಅನಿಸಿಕೆಗಳು ವಂದನಾರ್ಪಣೆ. ಈಗ ಸೋದರಿ ಲಲಿತಾ ನಟರಾಜ್ ಅವರಿಂದ ಅರಿವು